ರೀಲ್ಸ್ ಮಾಡ್ತಾನೆ ಫೇಮಸ್ ಆಗಿದ್ರಿ. ಹೌದು. ಗಿಚ್ಚಿ ಗಿಲಿ ಆಫರ್ ಸಿಕ್ತು ನಿಮಗೆ. ಹೌದು. ಹೇಗಿತ್ತು ಆ ಗಿಚ್ಚಿ ಗಿಲಿ ಆಫರ್? ಹೇಗಿತ್ತು ಅಂತ ಆ ಜರ್ನಿ? ತುಂಬ ಒಳ್ಳೆ ಜರ್ನಿ. ನಾನು ನಮ್ಮ ಗಿಚ್ಚಿ ಗಿಲಿ ಫ್ಯಾಮಿಲಿ ಎಲ್ಲ ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದೆ. ಬಟ್ ನಮ್ಮ ಫ್ಯಾಮಿಲಿಯವ್ರು ಅಷ್ಟು ಪ್ರೀತಿ ಕೊಟ್ಟೋರೋ ಇಲ್ಲೋ ಗೊತ್ತಿಲ್ಲ. ಗಿಚ್ಚಿ ಗಿಲಿ ತುಂಬ ಪ್ರೀತಿ ಕೊಟ್ಟವ್ರೆ. ಆ ಜಡ್ಜಸ್ ಶ್ರುತಿ ಮ್ಯಾಮು, ಸಾಧು ಕೋಕಿಲ ಸರ್, ಕೋಮಲ್ ಸರ್ ಎಲ್ಲ ಒಳ್ಳೆ ಕಮೆಂಟ್ಸ್ ಕೊಟ್ಟರು ನನಗೆ. ಆಮೇಲೆ ನನಗೆ ಕರೆದಿದ್ದೆ ಪ್ರಭಾ ಮ್ಯಾಮ್. ಅವರು ನನ್ನ ಪಾಲಿಗೆ ನನ್ನ ದೇವ್ರವರು. ಯಾಕಂದರೆ ನಾನು ಎಲ್ಲೋ ಇದ್ದೆ, ಒಂದು ಚಿಕ್ಕ ಮೊಬೈಲಿಂದ, ಒಂದು ಚಿಕ್ಕ ಏರಿಯಾದಿಂದ ನಾನು ಮೊಬೈಲಲ್ಲಿ ಇದು ಮಾಡ್ಕೊಂಡಿದ್ದೆ, ರೀಲ್ಸ್ ಮಾಡ್ಕೊಂಡಿದ್ದೆ. ಒಂದು ಅಲ್ಲಿಗೆ ಹೋಗೋಕ್ಕೆ ಇದು ಮಾಡಿಕೊಟ್ಟಿದ್ದೆ, ಒಂದು ಚಾನ್ಸ್ ಕೊಟ್ಟಿದ್ದೆ ಪ್ರಭಾ ಮ್ಯಾಮು. ಅಷ್ಟು ದೊಡ್ಡ ಕಲರ್ಸ್ ಕನ್ನಡದಲ್ಲಿ ಕರೆದು ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವು ಮಾತಾಡಬೇಕು, ಒಂದು ಆ್ಯಕ್ಟಿಂಗ್ ಕಲಿಬೇಕು ಅಂತ ಕರೆದಿದ್ದು ಪ್ರಭಾ ಮ್ಯಾಮ್. ನಿಮಗೆ ಒಂದು ಆಫರ್ ಬಂದಾಗ ಹೇಗನ್ನಿಸ್ತು? ಅಂದರೆ ನಂಬಕ್ಕಾಯ್ತಾ ಅಥವಾ ಇಲ್ವಾ, ಯಾವ ಥರ ಅಂತ? ನಿಜವಾಗ್ಲೂ ನಂಬಕ್ಕಾಗಿಲ್ಲ. ಅಯ್ಯೋ ಏನೋ ಸುಮ್ಮನೆ ಇದು ಮಾಡ್ತಾರೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಅದು ನಿಜಾನೇ ಆಯಿತು. ಅದೇ ಹೇಳ್ತಾರಲ್ಲ, ರಾತ್ರಿ ಅದೃಷ್ಟ ಕುಲಾಯಿಸ್ತು ಅಂತ, ಹಂಗೆ ನನಗೆ ರಾತ್ರಿ ಅದೃಷ್ಟ ಕುಲಾಯಿಸ್ಬಿಡ್ತು. ಓಕೆ. ಇನ್ನೊಂದು ಇವಾಗ ಏನಂದ್ರೆ ಗಿಚ್ಚಿ ಗಿಲಿ ಆಯ್ತಲ್ವಾ, ನೆಕ್ಸ್ಟ್ ರೇಷ್ಮಾ ಅವರು ಬಿಗ್ ಬಾಸ್ ಹೋಗ್ತಾರೆ ಅಂತ ಒಂದು ಭಾರಿ ನ್ಯೂಸ್ ಓಡಾಡ್ತಿದೆ. ನಿಜನಾ ಏನಂತ ಒಂದು ಕ್ಲಾರಿಟಿ ಕೊಡ್ಬೇಕು ನೀವು ಅಂತ. ಗೊತ್ತಿಲ್ಲ ನನಗೆ, ಇನ್ನೂ ಏನು ಅದು ಗೊತ್ತಿಲ್ಲ. ಅದೇ ಹೇಳ್ಕೊಳ್ಳೋ ಜನಗಳು ಹೇಳ್ಕೊತಾರೆ, ಅದೆಲ್ಲ ನಾವು ಯಾವ ಸೈಡ್ ಇದು ಮಾಡ್ಕೊಳ್ಳಿಲ್ಲ. ಒಟ್ಟಿನಲ್ಲಿ ಗೊತ್ತಿಲ್ಲ ನನಗೆ. ಆ ದೇವ್ರಿದ್ದಾರೆ, ದೇವ್ರ ಮೇಲೆ ಭರವಸೆ. ಇದುವರೆಗೂ ಕೂಡ ಬಿಗ್ ಬಾಸ್ ಆಫರ್ ರೇಷ್ಮಾ ಅವ್ರಿಗೆ ಬಂದಿಲ್ಲ. ಬಂದ್ರೆ ಹೋಗ್ತೀರಾ ಏನು ಅಂತ? ಅದೇ ನನಗೆ ಸ್ವಲ್ಪ ಭಯ. ಬಂದ್ರೆ ಅಕಸ್ಮಾತ್ ಬರಲಿಲ್ಲ, ಓಕೆ, ಬಂದ್ರೆ ಹೋಗ್ತೀರಾ ಏನು ಅಂತ? ನನಗೆ ಮೊಬೈಲ್ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು, ನಾವು ಸ್ವಲ್ಪ ಬಡತನ, ಅಲ್ಲೆಲ್ಲ ಶ್ರೀಮಂತರೆಲ್ಲ ಬರ್ತಾರೆ, ನಾವೆಲ್ಲ ಹೆಂಗೆ ಮಾಡೋದು ಅಂತ ಒಂದು ಮನಸ್ಸಲ್ಲಿದೆ. ಆ ಥರ ಇದ್ದರೆ ಖಂಡಿತ ಹೋಗೋಣ ಅಂತಾನೆ. ಅದೊಂಥರ ದೇವ್ರ ಮನೆ ಇದ್ದಂಗೆ. ನಮ್ಮ ಸುದೀಪ್ ಸರ್ ನೋಡೋಕೆ ಹೋದ್ರು ಹೋಗ್ಬೇಕು. ಯಾಕಂದರೆ ದೇವ್ರ ಕಣ್ಣು ಕಾಣಿಲ್ಲ, ಇವರೇ ಕಾಣಿಸೋದು ಇವಾಗ ಅರ್ಜೆಂಟ್ಗೆ. ಅಂದರೆ ಅಷ್ಟು ಹೆಲ್ಪ್ ಮಾಡೋರು ಜನಕ್ಕೆ, ಅದು ನಮ್ಮ ಮಾತ್ರ ಗೊತ್ತು, ನಮ್ಮ ಯಜಮಾನ್ರಿಗೆ ನನಗೆ ಗೊತ್ತು. ಅವ್ರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡೋರೆ, ಆ ಥರ ಕರೋನಾ ಟೈಮಲ್ಲಿ ಅಷ್ಟೇ ಹೆಲ್ಪ್ ಮಾಡೋರೆ. ದೇವರು ಈಗಿನ ಕಾಲದಲ್ಲಿ ದೇವರು ಅಂದರೆ ಸುದೀಪ್ ಸರ್. ಅಂದರೆ ನಿಮ್ಗೆ ಆಫರ್ ಎಲ್ಲರೂ ಬಂತು, ಅಕಸ್ಮಾತ್ ನೀವು ಬಿಗ್ ಬಾಸ್ ಮನೆ ಹೋದ್ರಿ ಅಂದ್ಕೊಳ್ಳಿ, ಅಲ್ಲಿ ಹೇಗಿರ್ತೀರ? ಅಂದರೆ ನಿಮಗೆಲ್ಲ ನೀವು ತುಂಬ ಇನ್ನೋಸೆಂಟ್ ಅನ್ಸುತ್ತೆ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ. ಅಲ್ಲೆಲ್ಲ ತುಂಬ ಈ ಥರ ಇನ್ನೋಸೆಂಟ್ ಆಗಿದ್ರೆ ಆಗಲ್ಲ. ಹೌದು. ಜಗಳ ಆಡಬೇಕು, ಆ ಥರದ್ದೆಲ್ಲ ಮಾಡಬೇಕು. ಹೌದು. ನಿಮ್ಗೆ ಆಗುತ್ತೆ ಅದೆಲ್ಲ ಸಾಧ್ಯನಾ ಅಂತ? ಅದು ಇದ್ದಕ್ಕಿದ್ದಾಗೆ ಇದು ಧೈರ್ಯ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಏನು ಪ್ಲಾನ್ ಇರುತ್ತೆ ಮುಂದೆ ನಾವು ಮಾತಾಡೋಕ್ಕಾಗಲ್ಲ. ಇವಾಗ ನೀವು ನನ್ನ ಜೊತೆ ಜಗಳ ಮಾಡಿದರೆ ಸುಮ್ಮನೆ ಜಗಳ ಮಾಡಲ್ಲ, ಅದೇನಾದ್ರು ಒಂದು ಇರುತ್ತೆ ಅಂತಲೇ ಅರ್ಥ. ಸುಮ್ಮನೆ ಯಾರು ಜಗಳ ಮಾಡಲ್ಲ. ಏನಾದರೂ ಒಂದು ಕಿತಾಪತಿ ಮಾಡಿದ್ರೆ ಆ ಜಗಳ ಆಗೋದು. ಅದರಿಂದ ನಿಮ್ಮದು ಏನೋ ತಪ್ಪಿದ್ರೆ ಅದು ಹೇಳ್ಬೋದು ನಾವು, ನೀನು ತಪ್ಪು ಮಾಡಿದೀಯಾ ಅಂತ ಹೇಳ್ಬಿಟ್ಟು. ಆ ಥರ ತಪ್ಪಿದ್ರೆ ಖಂಡಿತ ನಾನು ಜಗಳ ಮಾಡ್ಬೋದು, ಇಲ್ಲ ಅಂದರೆ ನಾನು ಸುಮ್ಮನೆ ಆಗಿಬಿಡ್ತೀನಿ. ಓಕೆ. ಅಲ್ಲ, ನಿಮಗೂ ಕೋಪ ಬರುತ್ತಾ? ನೀವು ಜಗಳ ಆಡ್ತೀರಾ, ಹೊಡೆದಾಟ ಆ ಥರದ್ದಕ್ಕೆ? ಸುಮ್ಮನೆ ನಾನು ಯಾರಿಗೂ ಕೋಪ ಹೋಗಲ್ಲ. ಯಾರಿಗೂ ನಾನು ಸುಮ್ಮನೆ ಜಗಳಕ್ಕೆ ಹೋಗಲ್ಲ. ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಆ ಥರ. ಹಂಗಾರೆ ನಾವು ನಿಮ್ಮನ್ನೊಂದ್ಸರಿ ಬಿಗ್ ಬಾಸ್ ಮನೆಯಾಗ ನೋಡ್ಬೇಕಲ್ಲ, ಯಾವ ರೀತಿ ಇರ್ತಾರೆ ಅಂತ. ನೋಡಿರಂತೆ, ನೋಡೋಣ. ಆ ದೇವ್ರು ಇದ್ದಾರೆ, ದೇವ್ರ ಮೇಲೆ ಬರೋದು ಅಷ್ಟೇ. ಅಂದರೆ ನೀವು ಸೈಲೆಂಟ್, ಅವ್ರು ಏನಾದ್ರು ಕೆರಳಿಸಿದ್ರೆ ನೀವು ಕೆರಳಿದ್ದಾರೆ, ಆ ಥರ ಅಷ್ಟೇ. ಇಲ್ಲಾಂದರೆ ನನ್ನ ಪಾರಿಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ. ನನಗೆ ಯಾರಾದರೂ ಕೆಣಕಿದ್ರೇ ಅದು ನಾನು ಇದು ಮಾಡೋದು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರ್ತೀನಿ. ಅಕಸ್ಮಾತ್ ಆಗಿ ನೀವೆಲ್ಲಾದ್ರೂ ಬಿಗ್ ಬಾಸ್ ಮನೆಗೆ ಹೋದ್ರೆ ಅನ್ಕೊಳ್ಳಿ, ಒಂದು ಅಂದಾಜು ನಾನು ಇಷ್ಟು ದಿನ ಇರ್ತೀನಿ ಅಂತ ನಿಮ್ಗೆ ಕಾನ್ಫಿಡೆಂಟ್ ಇದೆಯಾ ಅಂತ? ಎಷ್ಟು ದಿನ ಇರ್ಬೋದು ಅಂತ ಅಂದಾಜು ನಾನು ನಿಮ್ಗೆ? ಅದು ನಾನು ಹೇಳ್ಕೊಳ್ಳಲ್ಲ, ಅದು ಜನದ ಕೈಲಿದೆ. ಜನ ಹೆಂಗೆ ನಮಗೆ ಇಷ್ಟಪಟ್ಟು ನನಗೆ ಓಟ್ ಹಾಕ್ತಾರೋ, ಇವಾಗ ಹೆಂಗೆ ಜನ ಹೇಳ್ತಾರೋ ರೇಷ್ಮಾ ಮೇಡಮ್ ಹೋಗ್ಬೇಕು ಅಂತ ಜನ ಬಾಯಿಲೇ ಕೇಳ್ತಿರೋದು ನಾನು. ಈ ಜನನೇ ಹೇಳ್ತಿರೋದು ನನಗೆ ನೀವು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಜನ ಹೆಂಗೆ ನನಗೆ ಇರಿಸ್ತಾರೋ ಕಳಿಸ್ತಾರೋ ಅಂತ ಜನದ ಕೈಲಿದೆ, ನನ್ನ ಕೈಲಿ ಏನೂ ಇಲ್ಲ. ಅಂದರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಅಂತ ಅಲ್ಲಿ ಹೋದ ಬಿಗ್ ಬಾಸ್ ಮನೆಯಲ್ಲಿ? ನಾವು ಹೆಂಗೆ ಗಿಚ್ಚಿಗಿಲಿ ನಗಿಸ್ತಾ ಇದ್ವಿ ಜನಕ್ಕೆ, ಹಂಗೆ ನಗಿಸ್ಬೇಕು. ಗಿಚ್ಚಿಗಿಲಿ ಸ್ಕ್ರಿಪ್ಟೆಡ್ ಆಗಿದೆ, ಬಿಗ್ ಬಾಸ್ ಮನೆ ಸ್ಕ್ರಿಪ್ಟೆಡ್ ಆಗಿರಲ್ಲ. ಅಲ್ಲಿ ನಾನು ಒಬ್ಬಳೇ ಹೋಗ್ಬಿಟ್ಟು ಕ್ಯಾಮ್ರಾದ ಹತ್ರ ಮಾತಾಡ್ತಾ ಇರ್ತೀನಿ, ಬಿಗ್ ಬಾಸ್ ಏನಕ್ಕೆ ನನಗೆ ಮೊಬೈಲ್ ಕೊಟ್ಟಿಲ್ಲ, ನಾನು ಟಿಕ್ ಟಾಕ್ ಮಾಡಬೇಕಲ್ಲ ಅಂತ ಕ್ಯಾಮ್ರಾ ಮುಂದೆನೇ ಟಿಕ್ ಟಾಕ್ ಮಾಡ್ತಾ ಇರ್ತೀನಿ. ನನಗೆ ಇವಾಗ ಎಲ್ಲ ಅವರೇ ಅಲ್ವಾ, ಕ್ಯಾಮ್ರಾನೇ ಅಲ್ವಾ. ಒಂದು ಫ್ರೆಂಡೇ ಆಗಲಿ, ಅಪ್ಪ ಅಮ್ಮನೇ ಆಗಲಿ, ನನ್ನ ಗಂಡನೇ ಆಗಲಿ, ನನ್ನ ಮಕ್ಕಳೇ ಆಗಲಿ, ಒಳಗಡೆ ಹೋದ್ಮೇಲೆ ಕ್ಯಾಮ್ರಾನೇ ಎಲ್ಲ ನನ್ನ ಫ್ಯಾಮಿಲಿ ಆಗಿರುತ್ತೆ. ಅದಕ್ಕೆ ಒಳಗಡೆ ಇರೋರು ನನ್ನ ಫ್ಯಾಮಿಲಿ ಥರ ನಂಗೆ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರ ತವ ಬೆರ್ಕೊಂಡಿರ್ತೀನಿ. ಇಲ್ಲ ಅಂದರೆ ನನಗೆ ಹೋಗ್ಬಿಟ್ಟು ಕ್ಯಾಮ್ರಾನೇ ಎಲ್ಲ ನನಗೆ ಅಂತ ಕ್ಯಾಮ್ರಾ ಮುಂದೆ
ಹಾಯ್ ಹಲೋ ಅಂತ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಅಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೆಲ್ಲ ತುಂಬಾ ಆಕ್ಟಿವ್ ಆಗಿದ್ದೀರಾ ಆ ತರದಲ್ಲಿ, ಅಂದ್ರೆ ಟಾಸ್ಕ್ ಗಳೆಲ್ಲ ಕೊಡ್ತಾರಲ್ಲ ಬಿಗ್ ಬಾಸ್, ಆ ಕಾರಣದಿಂದ ಕೇಳಿದೆ. ನಾನು ಸ್ಕೂಲಲ್ಲಿ ಇದ್ದಾಗ ಅದೇ ಓಡ್ತಾರಲ್ಲ ಅದರಲ್ಲಿ ಫಸ್ಟ್ ಪ್ರೈಸ್ ಗೆದ್ಕೊಂಡ್ ಬಂದಿದ್ದೆ. ನನಗೆ ಕುಮಾರಸ್ವಾಮಿ ಸರ್ ಇದಾರಲ್ಲ, ಕುಮಾರಣ್ಣ, ನಮ್ದು ಹಾಸನ, ಓಕೆ, ಅವರಪ್ಪನೇ ಪ್ರೈಸ್ ಕೊಟ್ಟಿದ್ದು. ಓಕೆ ಓಕೆ, ದೇವೇಗೌಡರು ಸಾರು ಕೊಟ್ಟಿದ್ದು. ಆಗ ಚಿಕ್ಕ ಹುಡುಗಿ ನಾನು. ಓಕೆ, ಎಷ್ಟು ವರ್ಷ? ಅವಾಗ ಒಂದು 7 ವರ್ಷ ಇರ್ಬೋದು ನನಗೆ. 7 ವರ್ಷದಲ್ಲಿ. ಓಕೆ, ಅವಾಗಲೇ ಪ್ರೈಸ್ ವಿನ್ ಆಗಿದೆ. ಅವಾಗ ಅಂತ ಫಾಸ್ಟ್ ಓಡೋದು, ಕಪ್ಪೆ ಥರ ಜಿಗಿಯೋದು, ಓಡೋದು ಎಲ್ಲ ನಾನೇ ಫಾಸ್ಟ್. ಇವತ್ತು ಅಷ್ಟೇ ನಾನು ನಮ್ಮ ಯಜಮಾನರು ಎಲ್ಲರೂ ದರ್ಗಾ ಹೋಗ್ತಾ ಇದ್ರೆ ಏನಾದ್ರು ರೋಡಲ್ಲಿ ಫಾಸ್ಟಾಗಿ ಹೋಗ್ತಾ ಇರ್ತೀನಿ. ತಡಿಯಮ್ಮ ನಾನು ಬರ್ತೀನಿ, ತಡಿಯಮ್ಮ ನಾನು ಬರ್ತೀನಿ ಅಂತ ಬರ್ತಾ ಇರ್ತಾರೆ ಹಿಂದ್ಗಡೆ. ಅಂದರೆ ಅಷ್ಟು ಫಾಸ್ಟಾಗಿ ನಾನು ನಡೆಯೋದು, ಓಡೋದೆಲ್ಲ. ನನಗೆ ಟ್ಯಾಕ್ಸ್ ಎಲ್ಲ ನನಗೆ ಗೆಲ್ಲಬೇಕು ಅಂತ ಆಸೆ ಇದೆ, ಆಟ ಆಡಬೇಕು ಅಂತ ಆಸೆ ಇದೆ. ನೋಡೋಣ, ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ ಅಂತ ಒಂದು ಭರವಸೆ ಇದೆ. ಅಂದ್ರೆ ನಾವೆಲ್ಲ ನೀವು ಒಂದು ಒಳ್ಳೆ ರೀತಿ ಮನೋರಂಜನೆ ಕೊಡ್ತಾ ಹೋದ್ರೆ ನೋಡೋರಿಗೆ ಅನ್ಸುತ್ತೆ ಇವರು ಕೊನೆ ತನಕ ಇರಬೇಕು ಅಂತ. ವಿನ್ ಆಗ್ತಾರೋ ಬಿಡ್ತಾರೋ ಅದು ನಮ್ಮ ಜನ ಇದ್ದಾರೆ. ನಾನು ನಂಬಿರೋ ಜನ, ಕರ್ನಾಟಕ ಜನ, ನಾನು ನಂಬಿರೋ ಜನ ಅವರೇ. ಅವ್ರ ಮಾತಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಜನ ನನಗೆ ಕೈ ಹಿಡ್ದಿರೋದು, ನಾನು ಯಾವತ್ತೂ ಅವ್ರ ಚುರುಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರೇ ಬೆಳೆಸಿರೋದು ನನಗೆ ಕೈ ಹಿಡ್ದು. ಇನ್ನೂ ಆಫರ್ ಬಂದಿಲ್ಲ, ಬಂದ್ರೆ ಇನ್ನೂ ಆಫರ್ ಬಂದಿಲ್ಲ. ಆ ಥರ ಇದ್ರೆ ನಾನೇ ಹೇಳ್ಬೋದು. ಅದೆಲ್ಲ ಏನು ಗೊತ್ತಿಲ್ಲ ಇನ್ನು. ಗಿಚ್ಚೆ ಗಿಲಿಗಿಲಿಯಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಿರಲ್ವಾ? ಒಂದು ಕುತೂಹಲ ಇರುತ್ತೆ ಜನರಿಗೆ, ಎಷ್ಟು ಬಂತು ಪೇಮೆಂಟು ರೇಷ್ಮಾ ಅವ್ರಿಗೆ ಅಂತ, ಎಷ್ಟು ಬಂದಿದೆ ಇಷ್ಟು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೈ ತುಂಬ ಬಂದಿದೆ. ಎಷ್ಟು ನಾನು ಸಾಲ ಎಲ್ಲ ತೀರಿಸ್ಕೊಂಡಿದ್ದೀನಿ. ನನಗೆ ಆ ಸಾಲ ನೋಡಿ ಭಯ ಪಡ್ತಿದ್ದೆ. ಅಯ್ಯೋ, ಯಾರು ಇವತ್ತು ಮನೆ ಹತ್ರ ಬರ್ತಾರೋ, ಯಾರಿಗೆ ಏನು ಹೇಳೋದು. ನಾನು ಅಂದರೆ ಮಕ್ಕಳು ಓದಿಸೋದು, ಮನೆಯದು ಪ್ರಾಬ್ಲಮ್ಮು, ತುಂಬ ಸಾಲ ಇತ್ತು ನನಗೆ. ಒಂದು 7 ಲಕ್ಷ 8 ಲಕ್ಷ ತನಕ ಇನ್ನೂ ಸಾಲ ಇದೆ. ಒಂದು 3 ಲಕ್ಷ ತೀರಿಸಿದ್ದೀನಿ, ಒಂದು 6 ಲಕ್ಷ ತನಕ ಇದೆ ನನಗೆ ಸಾಲ. ಅದಾದಮೇಲೆ ನನ್ನ ಮಗಳು ಮದುವೆ ಮಾಡಬೇಕು ಅಂತ ಇದ್ದೀನಿ. ನೋಡೋಣ, ದೇವರಿದ್ದಾರೆ. ಒಟ್ಟಿನಲ್ಲಿ ಕಮ್ಮಿ ಆಗಿದೆ. ಕಿಚ್ಚಿಗಿಲಿಗಿಲಿ ಹೋದ್ಮೇಲೆ, ಅದರಿಂದ ಪೇಮೆಂಟ್ ಬಂದಮೇಲೆ ನಮ್ಮ ಮನೆಗೆ ಸ್ವಲ್ಪ ನನಗೆ